ಹಲೋ ಎವ್ರಿವನ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇವತ್ತಿನ ಕಾನ್ಸೆಪ್ಟ್ ಪವರ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಮುಖ್ಯವಾಗಿ 3 ತರಹದ ಪವರ್ಗಳನ್ನು ನಾವು ನೋಡಬಹುದು: ಹಾರ್ಡ್ ಪವರ್, ಸಾಫ್ಟ್ ಪವರ್ ಆ್ಯಂಡ್ ಸ್ಮಾರ್ಟ್ ಪವರ್. 3 ಪವರ್ಗಳು ಬಹಳ ಇಂಪಾರ್ಟೆಂಟ್. ಅವುಗಳ ಅರ್ಥ, ಎಕ್ಸಾಂಪಲ್ಲು ಎಲ್ಲವನ್ನು ನೋಡ್ತಾ ಹೋಗೋಣ. ಮೊದಲು ಪವರ್ ಅಂದರೆ ಏನು? ಪೊಲಿಟಿಯಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ವಾಟ್ ಈಸ್ ಪವರ್ ಅಂತ ಅಲ್ಲಿ ಬಂದಿತ್ತು. Power is the ability to influence the behavior of others to get the outcomes you want. ನಿಮಗೆ ಬೇಕಾಗಿರೋ ಔಟ್ಕಮನ್ನು ಪಡ್ಕೊಳ್ಳಿಕ್ಕೆ ನೀವು ಇನ್ನೊಬ್ಬರನ್ನ ಪ್ರಭಾವಿಸ್ತೀರಿ. ಹಾಗೆ ಪ್ರಭಾವಿಸುವ ಒಂದು ಶಕ್ತಿ ನಿಮಗಿದೆ ಅಂತಂದರೆ ಅದು ನಿಮ್ಮ ಪವರ್. ಎಬಿಲಿಟಿ ಟು ಇನ್ಫ್ಲೂಯೆನ್ಸ್ ದಿ ಬಿಹೇವಿಯರ್ ಆಫ್ ಅದರ್ಸ್. ಬೇರೆಯವರ ನಡವಳಿಕೆಯನ್ನು ಅಥವಾ ಅವರು ಮಾಡುವ ಕೆಲಸವನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತಾ ಇದೆ ಅಂತಂದರೆ ನಿಮಗೆ ಪವರ್ ಇದೆ. ಅದರ ಮೂಲಕ ನಿಮಗೆ ಬೇಕಾಗಿರೋದನ್ನು ನೀವು ಸಾಧಿಸ್ಕೊಳ್ತಾ ಇದ್ದೀರಿ. ಇಂಟರ್ನ್ಯಾಷನಲ್ ಪೊಲಿಟಿಕ್ಸಲ್ಲಿ ಪವರ್ ಹೆಲ್ಪ್ ಸ್ಟೇಟ್ಸ್ ಟು ಪರ್ಸ್ಯೂ ದರ್ ನ್ಯಾಷನಲ್ ಇಂಟ್ರೆಸ್ಟ್. ಲಾಸ್ಟ್ ವಿಡಿಯೋ ನ್ಯಾಷನಲ್ ಇಂಟ್ರೆಸ್ಟ್ ಬಗ್ಗೆ ಇತ್ತು, ನೋಡಿ ಅದನ್ನು ಬೇಕಿದ್ರೆ. ನೋಡಲಿಲ್ಲ ಅಂತಂದರೆ, ಪ್ರತಿಯೊಂದು ದೇಶಕ್ಕೂ ತನ್ನ ಹಿತಾಸಕ್ತಿಗಳೇ ಮುಖ್ಯ ಆಗಿರುತ್ತೆ. ತನ್ನ ಹಿತಾಸಕ್ತಿಗಳನ್ನು ಸಾಧಿಸ್ಕೊಳ್ಳಿಕ್ಕೆ ಬೇರೆ ದೇಶಗಳನ್ನು ಇನ್ಫ್ಲೂಯೆನ್ಸ್ ಮಾಡಬೇಕಾಗತ್ತೆ. ಹಾಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡೋದೇ ಬೇರೆ ಬೇರೆ ಪವರ್ಸ್ಗಳು. 3 ತರಹದ ಪವರ್ಸ್ಗಳಿದೆ: ಹಾರ್ಡ್, ಸಾಫ್ಟ್, ಸ್ಮಾರ್ಟ್. ಹಾರ್ಡ್ ಪವರ್, ಸಾಫ್ಟ್ ಪವರ್, ಸ್ಮಾರ್ಟ್ ಪವರ್. ಮೊದಲನೇದು ಹಾರ್ಡ್ ಪವರ್. ಎಬಿಲಿಟಿ ಟು ಕೋಯರ್ಸ್ ಆರ್ ಕಂಪೆಲ್ ಅದರ್ಸ್ ಥ್ರೂ ಫೋರ್ಸ್ ಆರ್ ದಿ ಥ್ರೆಟ್ ಆಫ್ ಫೋರ್ಸ್. ಇನ್ನೊಂದು ದೇಶವನ್ನು ನಾವು ನಮ್ಮ ಶಕ್ತಿಯನ್ನು ಬಳಸ್ಕೊಂಡು ಒತ್ತಾಯಪೂರ್ವಕವಾಗಿ, ಬಲವಂತವಾಗಿ ಫೋರ್ಸ್ ಮಾಡ್ತಾ ಇದ್ದೇವೆ. ನಾವು ಹೇಳಿದ್ದನ್ನು ಕೇಳಲೇಬೇಕು. ಯಾವ ರೀತಿ ಫೋರ್ಸ್ ಯೂಸ್ ಮಾಡ್ತೇವೆ? ಒಂದೋ ನಾವು ಹೇಳಿದಾಗ ಕೇಳದೇ ಇದ್ದರೆ ಮಿಲಿಟರಿ ಅಟ್ಯಾಕ್ ಮಾಡ್ಬೋದು. ನಾವು ಮಿಲಿಟರಿ ಸ್ಟ್ರೆಂತ್ ಇದೆ ನಮ್ಮ ಹತ್ರ, ನಾವು ಹೇಳಿದಾಗ ಕೇಳಿ, ಇಲ್ಲ ಅಂತಂದರೆ ಅಟ್ಯಾಕ್ ಮಾಡ್ತೇವೆ. ಮಿಲಿಟರಿ ಸ್ಟ್ರೆಂತ್. ಅಥವಾ ಎಕನಾಮಿಕ್ ಪವರ್. ನಾವು ನಿಮಗೆ ತುಂಬ ರಿಸೋರ್ಸ್ಗಳನ್ನು ಕೊಡ್ತಾ ಇದ್ದೇವೆ, ನಾವು ಹೇಳಿದಾಗ ಕೇಳದೇ ಇದ್ದರೆ ನಿಮ್ಮ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತೇವೆ, ಸ್ಯಾಂಕ್ಷನ್ ಹಾಕ್ತೇವೆ. ಅಥವಾ ಕೋಯರ್ಸಿವ್ ಡಿಪ್ಲೊಮ್ಯಾಸಿ. ಮಾತುಕತೆಯಲ್ಲಿ, ರಾಜತಾಂತ್ರಿಕತೆಯಲ್ಲಿ ಬೇರೆ ಬೇರೆ ಮೆಥಡ್ಗಳನ್ನು ಯೂಸ್ ಮಾಡಿಕೊಂಡು ಅವರ ಮೇಲೆ ಒತ್ತಡವನ್ನು ಹೇರೋದು, ಅವರು ಒಪ್ಕೊಳ್ಳೇಬೇಕು, ಫೋರ್ಸ್ ಮಾಡೋದು. ಅದು ಹಾರ್ಡ್ ಪವರ್. ಇಟ್ ಯೂಸಸ್ ಪ್ರೆಷರ್, ಥ್ರೆಟ್ಸ್, ಸ್ಯಾಂಕ್ಷನ್ಸ್ ಆರ್ ಫೋರ್ಸ್ ಟು ಗೆಟ್ ಡಿಸೈರ್ಡ್ ರಿಸಲ್ಟ್. ನಮಗೆ ಬೇಕಾಗಿರೋದನ್ನು ಪಡ್ಕೊಳ್ಳಿಕ್ಕೆ ಫೋರ್ಸ್ಫುಲ್ ಆಗಿ ನಾವು ಈ ಥರ ಟೂಲ್ಸು, ಮೆಥಡ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ನೋಡಿ, ಎಫೆಕ್ಟಿವ್ ಇನ್ ದಿ ಶಾರ್ಟ್ ಟರ್ಮ್ ಬಟ್ ಮೇ ಕ್ರಿಯೇಟ್ ಫಿಯರ್, ರಿಸೆಂಟ್ಮೆಂಟ್ ಆರ್ ರೆಸಿಸ್ಟೆನ್ಸ್. ಹೌದು, 1-2 ದಿನ ಕೇಳಬಹುದು ಒಂದು ದೇಶ, ಎಮರ್ಜೆನ್ಸಿ ಅನಿವಾರ್ಯತೆ ಬಂದಾಗ. ಆದರೆ ಅದರಿಂದ ಫಿಯರ್, ರಿಸೆಂಟ್ಮೆಂಟ್, ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾರ್ಡ್ ಪವರಿಗೆ ಎಕ್ಸಾಂಪಲ್ಲು ಮಿಲಿಟರಿ ಇನ್ವೇಷನ್ನು, ವಾರು, ಅಥವಾ ಯಾವುದೋ ಫೋರ್ಸ್ ಯೂಸ್ ಮಾಡೋದು, ಇಕನಾಮಿಕಲಿ ಸ್ಯಾಂಕ್ಷನ್ಗಳನ್ನು ಹಾಕೋದು, ಥ್ರೆಟ್ಸ್ ಅಥವಾ ಕೋಯರ್ಸಿವ್ ಡಿಪ್ಲೊಮ್ಯಾಸಿ. ಇದೆಲ್ಲ ಹಾರ್ಡ್ ಪವರಿಗೆ ಎಕ್ಸಾಂಪಲ್ಲು. ಇನ್ನು ಸಾಫ್ಟ್ ಪವರ್ ಅಂತಂದರೆ ಏನು? ಎಬಿಲಿಟಿ ಟು ಅಟ್ರಾಕ್ಟ್ ಆ್ಯಂಡ್ ಕೋಆಪ್ಟ್ ಅದರ್ಸ್ ಥ್ರೂ ಅಪೀಲ್, ಪರ್ಸುವೇಷನ್ ಆ್ಯಂಡ್ ಪಾಸಿಟಿವ್ ಇನ್ಫ್ಲೂಯೆನ್ಸ್. ಇಲ್ಲಿ ನಾವು ಫೋರ್ಸ್ ಮಾಡ್ತಾ ಇಲ್ಲ ಅವರನ್ನು, ಇನ್ನೊಂದು ದೇಶವನ್ನು ಫೋರ್ಸ್ ಮಾಡ್ತಾ ಇಲ್ಲ, ಅದರ ಬದಲು ಅವರನ್ನು ಆಕರ್ಷಿಸ್ತಾ ಇದ್ದೇವೆ, ಅವರ ಮನವೊಲಿಸ್ತಾ ಇದ್ದೇವೆ. ಪರ್ಸುವೇಷನ್. ಹಾಗಾದರೆ ಯಾವುದ್ರ ಮೂಲಕ ಅವರ ಮನವೊಲಿಸ್ತೇವೆ ಅಂತಂದರೆ ನಮ್ಮ ಕಲ್ಚರ್. ಅವರ ಆ ದೇಶದಲ್ಲಿನ ಧರ್ಮಕ್ಕೆ ನಾವು ಹೆಚ್ಚು ವ್ಯಾಲ್ಯೂ ಅಥವಾ ಆ ಒಂದು ಮೌಲ್ಯವನ್ನು ನಾವು ಹೆಚ್ಚು ಗೌರವಿಸೋದು, ಅಥವಾ ಆ ದೇಶದ ಜನರಿಗೆ ಇಲ್ಲಿ ಒಂದು ಒಳ್ಳೆಯ ರೀತಿಯಾದ ಟ್ರೀಟ್ಮೆಂಟ್, ಅಂದರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ನಮ್ಮ ಮತ್ತು ಆ ದೇಶದ ಪೊಲಿಟಿಕಲ್ ವ್ಯಾಲ್ಯೂಸ್ಗಳು ಒಂದೇ ಥರ ಇದ್ದರೆ ಅಲ್ಲಿ ಸಹ ಸಾಮರಸ್ಯ ಇರುತ್ತೆ. ಫಾರಿನ್ ಪಾಲಿಸಿ, ಎಜುಕೇಷನ್ನು, ನಾಲೆಜು, ಇದಾದಮೇಲೆ ಮೀಡಿಯಾ, ಮೂವೀಸು, ಅಥವಾ ನಮ್ಮ ಯೋಗ, ಸೊ ಇದೆಲ್ಲ ಸಾಫ್ಟ್ ಪವರಿನ ಟೂಲ್ಸ್. ಅಂದರೆ ನಾವಿಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ, ಬದಲು ಅವರನ್ನು ಇನ್ಫ್ಲೂಯೆನ್ಸ್ ಯಾವುದ್ರ ಮೂಲಕ? ನಮ್ಮ ಒಂದು ಒಳ್ಳೆಯತನದ ಮೂಲಕ, ಅಥವಾ ಒಂದೇ ರೀತಿಯಾದಂತಹ ಸಾಮರಸ್ಯದ ಅಂಶಗಳಿರುತ್ತೆ. ಪರ್ಸುವೇಟ್ ಮಾಡಲಿಕ್ಕಾಗುತ್ತೆ ಅವರನ್ನು. ಆವಾಗ ಫೋರ್ಸ್ ಮಾಡಿದರೆ ಅದು ಹಾರ್ಡ್ ಪವರ್, ಅವರ ಮನವೊಲಿಸಿದರೆ ಅದು ಸಾಫ್ಟ್ ಪವರ್. ಸೊ ಇಲ್ಲಿ ನಾವು ವಾಲಂಟಿಯರ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೇವೆ, ಇದರಿಂದ ಅವರಿಗೆ ಟ್ರಸ್ಟ್ ಕ್ರಿಯೇಟ್ ಆಗುತ್ತೆ, ನಮ್ಮನ್ನು ಅವರು ಮೆಚ್ಕೊಳ್ತಾರೆ. ಲೆಜಿಟಮೆಸಿ ಅಲ್ವಾ, ಇವರು ಮಾಡ್ತಾ ಇರೋದು ಸರಿ ಅಂತ ಅವ್ರಿಗೆ ಅನ್ಸುತ್ತೆ.
ನಮ್ಮನ್ನು ನಂಬಿ ನಮ್ಮನ್ನು ಮೆಚ್ಚಿಕೊಂಡು ಅವರು ಬರ್ತಾರೆ, ಅದು ಸಾಫ್ಟ್ ಪವರ್. ಎಕ್ಸಾಂಪಲ್ ನೋಡಿ, ಫಿಲ್ಮ್ಸ್ ಇರಬಹುದು, ಮ್ಯೂಸಿಕ್ಕು, ಕ್ಯೂಸಿನು. ಈಗ ನಾವು ಯಾವುದೋ ಹಾಲಿವುಡ್ ಫಿಲ್ಮ್ಗಳನ್ನು ನೋಡಬಹುದು. ಅದು ಆ ಫಿಲ್ಮ್ಗಳು ಯಾಕೆ ಇಲ್ಲಿ ರನ್ ಆಗುತ್ತೆ ಅಥವಾ ಯಾಕೆ ಇಲ್ಲಿನ ಥಿಯೇಟರ್ಗಳಲ್ಲಿ ಪ್ರದರ್ಶನ ಆಗುತ್ತೆ ಅಂತಂದರೆ ಅದನ್ನು ನಾವು ಮೆಚ್ಕೊಳ್ತೇವೆ. ಮತ್ತು ಡೆಮೋಕ್ರಸಿ ಆ್ಯಂಡ್ ಹ್ಯೂಮನ್ ರೈಟ್ಸ್ ವ್ಯಾಲ್ಯೂಸ್, ಎರಡೂ ದೇಶಗಳು ಒಂದೇ ಮೌಲ್ಯಗಳಿಗೆ ಗೌರವ ಕೊಡ್ತಾ ಇದ್ದರೆ, ಎಜುಕೇಷನ್ ಎಕ್ಸ್ಚೇಂಜ್, ಸ್ಕಾಲರ್ಶಿಪ್ಸು, ಆ ದೇಶದಲ್ಲಿ ಕಲಿಯುವವರಿಗೆ ಸ್ಕಾಲರ್ಶಿಪ್ ಕೊಡೋದಿರ್ಬೋದು. ಎಫೆಕ್ಟಿವ್ ಆ್ಯಂಡ್ ಎಥಿಕಲ್ ಫಾರಿನ್ ಪಾಲಿಸಿ, ಒಳ್ಳೆಯ ಫಾರಿನ್ ಪಾಲಿಸಿಗಳ ಮೂಲಕ ಆ ದೇಶದ ಒಳ್ಳೆಯತನವನ್ನು ನಾವು ಸಹ ಸಪೋರ್ಟ್ ಮಾಡೋದು. ಈ ರೀತಿ ಅವರ ಮನವೊಲಿಸಿ ಚೆನ್ನಾಗಿ ನೋಡ್ಕೊಳ್ತಾ ಒಳ್ಳೆಯ ಸಂಬಂಧವನ್ನು ಮುಂದುವರಿಸಿದ್ರೆ, ಅವ್ರನ್ನ ಇನ್ಫ್ಲುಯೆನ್ಸ್ ಈ ರೀತಿಯಾಗಿ ಮಾಡಿದರೆ ಅದು ಸಾಫ್ಟ್ ಪವರ್. ಇನ್ನೊಂದು ಸ್ಮಾರ್ಟ್ ಪವರ್. ಸ್ಮಾರ್ಟ್ ಪವರ್ ಅಂತಂದರೆ ಕಾಂಬಿನೇಷನ್ ಆಫ್ ಹಾರ್ಡ್ ಪವರ್ ಆ್ಯಂಡ್ ಸಾಫ್ಟ್ ಪವರ್ ಇನ್ ದ ರೈಟ್ ಪ್ರಪೋರ್ಷನ್ ಎಟ್ ದಿ ರೈಟ್ ಟೈಮ್. ಹಾರ್ಡ್ ಪವರು, ಸಾಫ್ಟ್ ಪವರ್ ಎರಡಿದೆ. ಇದನ್ನು ಯಾವಾಗ ಯಾವ ಅನುಪಾತದಲ್ಲಿ ಬಳಸಿದರೆ ಒಳ್ಳೆಯದು, ಯಾವ ರೀತಿ ಬಳಸಬೇಕು, ಯಾವ ದೇಶಕ್ಕೆ ಇದನ್ನು ಬಳಸಬೇಕು, ಯಾವಾಗ ಬಳಸಬೇಕು, ಇದು ಸ್ಮಾರ್ಟ್ ಪವರ್. ಎರಡರ ಕಾಂಬಿನೇಷನ್, ಸರಿಯಾದ ಅನುಪಾತ ಅಥವಾ ಸರಿಯಾದ ಒಂದು ಸಮ್ಮಿಲನ. ಹಾರ್ಡ್ ಪವರ್, ಸಾಫ್ಟ್ ಪವರ್ ಎರಡರ ನಡುವೆ ಇರೋದು ಸ್ಮಾರ್ಟ್ ಪವರ್. ಮೊದಲು ಒಳ್ಳೆ ಮಾತಿನಲ್ಲಿ ಹೇಳ್ತೇವೆ, ಒಪ್ಕೊಳ್ಳಿಲ್ಲ ಅಂತಂದರೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡ್ತೇವೆ ಅಲ್ವಾ. ಯೂಸಸ್ ಕೋಯರ್ಷನ್ ವೆನ್ ನೆಸೆಸರಿ ಆ್ಯಂಡ್ ಅಟ್ರಾಕ್ಷನ್ ವೆನ್ ಪಾಸಿಬಲ್. ಅಟ್ರಾಕ್ಟ್ ಮಾಡ್ಲಿಕ್ಕೆ ನೋಡ್ತೇವೆ, ಇನ್ಫ್ಲುಯೆನ್ಸ್ ಪರ್ಸುವೇಟ್ ಮಾಡ್ಲಿಕ್ಕೆ ನೋಡ್ತೇವೆ. ಇಲ್ಲಿದ್ರೆ ಸ್ವಲ್ಪ ಫೋರ್ಸ್ಫುಲ್ ಆಗು ನಾವು ಅವರನ್ನು ಒಪ್ಕೊಳ್ತಾರಂತ ಟ್ರೈ ಮಾಡ್ತೇವೆ. ಮೋರ್ ಸಸ್ಟೈನಬಲ್ ಆ್ಯಂಡ್ ಎಫೆಕ್ಟಿವ್ ಇನ್ ಅಚೀವಿಂಗ್ ಲಾಂಗ್ ಟರ್ಮ್ ಗೋಲ್ಸ್. ಸೊ ಈ ಸ್ಮಾರ್ಟ್ ಪವರ್ ಅನ್ನೋದು ಹೆಚ್ಚು ಸಸ್ಟೈನಬಲ್ ಅಂತ ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಹೇಳ್ತಾರೆ. ಎರಡನ್ನ ಸರಿಯಾಗಿ ಸಮಾನುಪಾತದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ಹ್ಯುಮ್ಯಾನಿಟೇರಿಯನ್ ಏಡ್ ಕೊಡೋದು, ಮಿಲಿಟರಿ ಪ್ರೊಟೆಕ್ಷನ್ ಕೊಡೋದು, ಅಥವಾ ಟ್ರೇಡ್ ಪಾರ್ಟ್ನರ್ಶಿಪ್ಪು, ಕಲ್ಚರ್, ಡಿಪ್ಲೊಮ್ಯಾಸಿ ಮತ್ತು ಕ್ರೆಡಿಬಲ್ ಡಿಫೆನ್ಸು, ಹೀಗೆ ಎಷ್ಟು ಬೇಕೋ ಅಷ್ಟು ಹಾರ್ಡ್ ಪವರ್ ಮತ್ತು ಸಾಫ್ಟ್ ಪವರನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿದರೆ ಅದು ಸ್ಮಾರ್ಟ್ ಪವರ್. ನೋಡಿ, ಓವರಾಲ್ ಆಗಿ ಹಾರ್ಡ್ ಪವರ್ ಅಂತಂದರೆ ಫೋರ್ಸ್ಫುಲ್ ಆಗಿ ಕೋಯರ್ಷನ್ ಯೂಸ್ ಮಾಡೋದು, ಅಲ್ಲಿ ಮಿಲಿಟರಿ, ಇಕಾನಮಿ, ಸ್ಯಾಂಕ್ಷನ್, ಥ್ರೆಟ್ಸ್ ಎಲ್ಲ ಇರುತ್ತೆ. ಆದರೆ ಅದರಿಂದ ಏನೋ ಕ್ರಿಯೇಟ್ ಆಗುತ್ತೆ, ಫಿಯರ್, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಶಾರ್ಟ್ ಟರ್ಮಲ್ಲಿ ಹಾರ್ಡ್ ಪವರ್ ಒಳ್ಳೆಯದು, ಆದರೆ ರೆಸಿಸ್ಟೆನ್ಸ್, ಬ್ಯಾಕ್ಲ್ಯಾಶ್, ಅನ್ಇಂಟೆಡ್ ಎಸ್ಕಲೇಷನ್ ಇದರಿಂದ ಕ್ರಿಯೇಟ್ ಆಗಬಹುದು. ಯಾವಾಗ ಒಳ್ಳೆಯದು ಹಾರ್ಡ್ ಪವರ್ ಅಂತಂದರೆ ಥ್ರೆಟ್ಸ್, ಅಗ್ರೆಷನ್, ನಾನ್ ಕೋಆಪರೇಟಿವ್ ಆ್ಯಕ್ಟರ್ಸ್ ಇದ್ದಾಗ ಹಾರ್ಡ್ ಪವರ್ ಒಳ್ಳೆಯದು. ಸಾಫ್ಟ್ ಪವರ್ ಅಂತಂದರೆ ಅಟ್ರಾಕ್ಷನ್ ಅಥವಾ ಪರ್ಸುವೇಷನ್, ಇದರ ಟೂಲ್ಸ್ಗಳು ಕಲ್ಚರ್, ವ್ಯಾಲ್ಯೂಸ್, ಪಾಲಿಸೀಸ್, ಡಿಪ್ಲೊಮ್ಯಾಸಿ, ಎಜುಕೇಷನ್, ಈ ಥರ. ಇದರಿಂದ ಟ್ರಸ್ಟ್ ಮತ್ತು ಅಡ್ಮಿರೇಷನ್ ಕ್ರಿಯೇಟ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಇದು ಒಳ್ಳೆಯ ಫಲಿತಾಂಶವನ್ನು ಕೊಡಬಹುದು. ರಿಸ್ಕ್ ಏನು? ಸ್ಲೋ ರಿಸಲ್ಟ್. ಪರ್ಸುವೇಷನ್ ಅಥವಾ ಈ ಒಂದು ಸಾಫ್ಟ್ ಪವರಿಂದ ತಕ್ಷಣ ಇಮಿಡಿಯೇಟ್ ರಿಸಲ್ಟ್ ಸಿಗೋದಿಲ್ಲ. ಮೆ ನಾಟ್ ವರ್ಕ್ ಇನ್ ಕ್ರೈಸಿಸ್. ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗಿದೆ, ಆವಾಗ ಸಾಫ್ಟ್ ಪವರನ್ನು ನಂಬ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಹಾರ್ಡ್ ಪವರ್ ಯೂಸ್ ಮಾಡ್ಕೋಬೇಕಾಗಬಹುದು. ಆದರೆ ಯಾವಾಗ ಒಳ್ಳೆಯದು ಸಾಫ್ಟ್ ಪವರ್ ಅಂತಂದರೆ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಬೇಕಾದ್ರೆ, ವ್ಯಾಲ್ಯೂಸು ಪ್ರಮೋಟ್ ಮಾಡಬೇಕಾದ್ರೆ, ಮತ್ತು ವಾಲಂಟರಿಯಾಗಿ ಒಂದು ಸಹಕಾರವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ಸಾಫ್ಟ್ ಪವರ್ ಒಳ್ಳೆಯದು. ಇನ್ನು ಸ್ಮಾರ್ಟ್ ಪವರ್ ಎರಡರದ್ದು ಕಾಂಬಿನೇಷನ್ನು, ಸಾಫ್ಟು ಹಾರ್ಡ್ ಎರಡರ ಕಾಂಬಿನೇಷನ್ನು. ಇಲ್ಲಿ ಮುಖ್ಯವಾಗಿ ಬ್ಯಾಲೆನ್ಸ್ ಮತ್ತು ಜಡ್ಜ್ಮೆಂಟ್ ಮುಖ್ಯ ಆಗಿರುತ್ತೆ. ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಎರಡನ್ನ ಸಹ ಗಮನದಲ್ಲಿಟ್ಕೊಳ್ತೇವೆ. ಆದರೆ ರಿಸ್ಕ್ ಏನು? ಕಾಂಪ್ಲೆಕ್ಸ್ ಟು ಕ್ಯಾಲಿಬ್ರೇಟ್. ಹೇಗೆ ಯಾವುದು ನಾವು ಈಗ ಚೂಸ್ ಮಾಡೋದು? ಸಾಫ್ಟ್ ಪವರ್ ಒಳ್ಳೆಯದಾ, ಹಾರ್ಡ್ ಪವರ್ ಒಳ್ಳೆಯದಾ, ಎಷ್ಟರ ಮಟ್ಟಿಗೆ ಒಳ್ಳೆಯದು, ಈ ಥರ ಥಿಂಕ್ ಮಾಡಿ, ಅಂದರೆ ರ್ಯಾಷನಲ್ ಆಗಿ ಅದನ್ನು ಅನಲೈಸ್ ಮಾಡೋದು ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ನೀಡ್ಸ್ ರಿಸೋರ್ಸಸ್ ಅಲ್ವಾ. ಎರಡನ್ನೂ ಮಾಡಬೇಕು ಅಂತಂದರೆ, ಹಾರ್ಡ್ ಪವರ್ ಮತ್ತು ಸಾಫ್ಟ್ ಪವರ್ ಎರಡನ್ನೂ ಯುಟಿಲೈಸ್ ಮಾಡಬೇಕು ಅಂತಂದರೆ ಅದಕ್ಕೆ ರಿಸೋರ್ಸ್ಗಳು ಬೇಕು. ಆದರೆ ಯಾವಾಗ ಒಳ್ಳೆಯದು ಸ್ಮಾರ್ಟ್ ಪವರ್? ಅಚೀವಿಂಗ್ ಸ್ಟ್ರಾಟಜಿಕ್ ಗೋಲ್ಸ್ ಇನ್ ಕಾಂಪ್ಲೆಕ್ಸ್ ಗ್ಲೋಬಲ್ ಸಿಚುವೇಶನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರ್ಡ್ ಪವರ್ ಕಂಪ್ಲೀಟಾಗಿ ಯೂಸ್ ಮಾಡಲಿಕ್ಕೂ ಆಗೋದಿಲ್ಲ, ಹಾಗಂತ ಸಾಫ್ಟ್ ಪವರ್ ಯೂಸ್ ಮಾಡೋಣ ಅಂತಂದರೆ ಅದಕ್ಕೆ ತುಂಬ ಟೈಮ್ ಬೇಕು. ಅವಾಗ ಎರಡರ ಕಾಂಬಿನೇಷನ್ ನಾವು ಯೂಸ್ ಮಾಡ್ಬೋದು. ಅಲ್ಲ, ಒಂದು ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಅಂದರೆ ಹಾರ್ಡ್ ಪವರಲ್ಲಿ ಮೋರ್ ಕೋಯರ್ಷನ್ ಇರುತ್ತೆ, ಸಾಫ್ಟ್ ಪವರ್ ಅಂತಂದರೆ ಮೋರ್ ಅಟ್ರಾಕ್ಷನ್ ಇರುತ್ತೆ, ಸ್ಮಾರ್ಟಲ್ಲಿ ಎರಡು ಬ್ಯಾಲೆನ್ಸ್ ಆಗಿರುತ್ತೆ ಅಲ್ವಾ.
ಹಾರ್ಡ್ ಪವರ್ ಅಂದರೆ ಡಿಟರೆನ್ಸ್, ಕಂಪಲ್ಷನ್, ಕಂಟ್ರೋಲ್ ಮಾಡ್ಲಿಕ್ಕೆ ನೋಡೋದು ಹಾರ್ಡ್ ಪವರ್. ಇನ್ಸ್ಪೈರ್ ಮಾಡೋದು, ಅಟ್ರಾಕ್ಟ್ ಮಾಡೋದು, ಕೋಆಪರೇಷನ್, ಇದೆಲ್ಲ ಸಾಫ್ಟ್ ಪವರ್. ಎರಡರ ಸರಿಯಾದ ಅನುಪಾತ ಸ್ಮಾರ್ಟ್ ಪವರ್. ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಎಫೆಕ್ಟಿವ್ ಸ್ಟೇಟ್ಸ್ ಮೂವ್ ಅಲಾಂಗ್ ದಿ ಸ್ಪೆಕ್ಟ್ರಮ್ ಬೇಸ್ಡ್ ಆನ್ ದಿ ಕಾಂಟೆಕ್ಸ್ಟ್, ಗೋಲ್ಸ್ ಆ್ಯಂಡ್ ಟೈಪ್ ಆಫ್ ಅದರ್ಸ್ ದೇ ಆರ್ ಡೀಲಿಂಗ್ ವಿತ್. ಎಲ್ಲ ಕಡೆನೂ ಎಲ್ಲ ಪವರ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ದೇಶಕ್ಕೆ ಹಾರ್ಡ್ ಪವರೇ ಸರಿ, ಕೆಲವೊಂದು ದೇಶಕ್ಕೆ ಸ್ಮಾರ್ಟ್ ಪವರ್ ಓಕೆ, ಅಷ್ಟಿಂದ ಸಾಕಾಗುತ್ತೆ. ಕೆಲವೊಂದು ದೇಶದ ಜೊತೆ ಸ್ಮಾರ್ಟ್ ಪವರನ್ನು ಯೂಸ್ ಮಾಡಿಕೊಂಡು ವ್ಯವಹರಿಸಬೇಕಾಗತ್ತೆ. ಅದು ಕಾಂಟೆಕ್ಸ್ಟ್, ಆ ಸಂದರ್ಭ ಹೇಗಿದೆ, ನಮ್ಮ ಗುರಿ ಏನಿದೆ, ಮತ್ತು ಆ ದೇಶ ಯಾವ ರೀತಿ ಇದೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. US ಅಲ್ಲಿ ನೋಡಿ, ಹಾರ್ಡ್ ಪವರ್ ಅಂತಂದರೆ ಮಿಲಿಟರಿ ಅಲಯನ್ಸ್ಗಳನ್ನು ಮಾಡ್ಕೊಂಡಿರುತ್ತೆ. ಸಾಫ್ಟ್ ಪವರ್ ಅಂತಂದರೆ ಹಾಲಿವುಡ್ಡು, ಟೆಕ್ ಕಂಪನಿ, ಎಜುಕೇಷನ್ನು, ಅದೆಲ್ಲ ಸಾಫ್ಟ್ ಪವರ್. ಎರಡರ ಸರಿಯಾದ ಒಂದು ಸಮ್ಮಿಲನ ಸ್ಮಾರ್ಟ್ ಪವರ್ ಅಲ್ವಾ. ಮಿಲಿಟರಿನೂ ಯೂಸ್ ಮಾಡ್ತಾರೆ, ಅದರ ಜೊತೆ ಕಲ್ಚರು, ವ್ಯಾಲ್ಯೂಸು, ಡಿಪ್ಲೊಮ್ಯಾಸಿ, ಇಕನಾಮಿಕ್ ಪಾರ್ಟ್ನರ್ಶಿಪ್ಪು, ಇದೆಲ್ಲ ಸ್ಮಾರ್ಟ್ ಪವರ್. ಚೀನಾದಲ್ಲಿ ಹಾರ್ಡ್ ಪವರ್ ಅಂತಂದರೆ ಮಿಲಿಟರಿ, ಮಾಡರ್ನೈಸೇಷನ್, ಅಸರ್ಟಿವ್ ಆ್ಯಕ್ಷನ್ಗಳು. ಸಾಫ್ಟ್ ಪವರ್ ಅಂತಂದರೆ ಕನ್ಫ್ಯೂಷಿಯಸ್ ಮತ್ತು ಬೇರೆ ಬೇರೆ ತತ್ವಗಳಿದೆ, ಫಿಲಾಸಫಿ ಇದೆ ಚೀನಾದ್ದು ಸಹ. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್, ಕಲ್ಚರ್, ಈ ರೀತಿ. ಮತ್ತು ಇಕನಾಮಿಕ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ಗಳಿರ್ಬೋದು, ಕಲ್ಚರಲ್ ಔಟ್ರೀಚ್ ಇರಬಹುದು. ಅದ್ರ ಮೂಲಕ ಚೀನಾ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಭಾರತದಲ್ಲಿ ನಾವು ನೋಡಿದರೆ ಹಾರ್ಡ್ ಪವರ್ ಅಂತಂದರೆ ನಮ್ಮ ನ್ಯೂಕ್ಲಿಯರ್ ಕೆಪಾಬಿಲಿಟಿ, ಮಿಲಿಟರಿ ಅಲ್ವಾ, ಇದೆಲ್ಲ ನಮ್ಮ ಹಾರ್ಡ್ ಪವರ್. ಸಾಫ್ಟ್ ಅಂತಂದರೆ ಯೋಗ, ಬಾಲಿವುಡ್ಡು, ಡಯಾಸ್ಪೋರಾ ಅಂತಂದರೆ ಬೇರೆ ದೇಶದಲ್ಲಿರೋ ಭಾರತೀಯರು, ಡೆಮಾಕ್ರಸಿ, ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ಸ್. ಸೊ ಇದೆಲ್ಲ ನಮ್ಮ ಸಾಫ್ಟ್ ಪವರ್. ನಾವು ಸಹ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ಫಾಲೋ ಮಾಡ್ತೇವೆ. ಸೊ ವೈ ಡಸ್ ಪವರ್ ಮ್ಯಾಟರ್ ಅಲ್ವಾ. ಪವರ್ ಎಲ್ಲ ಕಡೆ ಇಂಪಾರ್ಟೆಂಟ್. ಸೊ ಇಟ್ ಹೆಲ್ಪ್ಸ್ ಸ್ಟೇಟ್ಸ್ ಪ್ರೊಟೆಕ್ಟ್ ದರ್ ಸಾವರ್ನಿಟಿ ಆ್ಯಂಡ್ ಟೆರಿಟರಿ. ಮತ್ತೆ ಹಿಂದಿನ ಕಾನ್ಸೆಪ್ಟ್, ನಮ್ಮ ದೇಶದ ಸಾರ್ವಭೌಮತೆ, ದೇಶದ ಒಂದು ಭೌಗೋಳಿಕ ಪ್ರದೇಶಗಳ ರಕ್ಷಣೆ, ಎರಡನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ನಾವು ನಮ್ಮ ಹತ್ರ ಇರೋ ಪವರನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಎನಾಬಲ್ಸ್ ಪರ್ಸ್ಯೂಟ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಅಲ್ವಾ, ಅದೇ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್. ರಾಷ್ಟ್ರೀಯ ಹಿತಾಸಕ್ತಿಯನ್ನು, ದೇಶದ ಹಿತಾಸಕ್ತಿಯನ್ನು, ನಮಗೆ ಬೇಕಾಗಿರೋದನ್ನು ಮಾಡಲಿಕ್ಕೆ ಪವರ್ ಬೇಕೇ ಬೇಕು. ಇಟ್ ಶೇಪ್ಸ್ ಔಟ್ಕಮ್ಸ್ ಇನ್ ಕಾನ್ಫ್ಲಿಕ್ಟ್, ನೆಗೋಸಿಯೇಷನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಎಲ್ಲ ಸಂದರ್ಭದಲ್ಲೂ ಪವರ್ ಅನ್ನೋದು ಬಹಳ ಮುಖ್ಯ. ಡಿಟರ್ಮೈನ್ಸ್ ಇನ್ಫ್ಲುಯೆನ್ಸ್ ಇನ್ ಗ್ಲೋಬಲ್ ಆರ್ಡರ್. ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಎಲ್ಲ ನಡೀತಾ ಇದೆ ಮತ್ತು ನಮ್ಮ ಒಂದು ಸ್ಥಾನ ಎಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಪವರನ್ನು ಯೂಸ್ ಮಾಡ್ತೇವೆ. ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಅಫೆಕ್ಟ್ಸ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ. ಯಾವ ರೀತಿ ಪವರ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ಹಾರ್ಡ್ ಪವರ್ ಕಡೆನೇ ಯಾವಾಗಲೂ ಮುಖ ಮಾಡಿರ್ತೇವಾ, ಸಾಫ್ಟ್ ಪವರ್ ಯೂಸ್ ಮಾಡ್ತೇವಾ, ಅಥವಾ ಸ್ಮಾರ್ಟಾಗಿ ಯೂಸ್ ಮಾಡ್ಕೊಳ್ತೇವಾ ಅಲ್ವಾ, ಇದು ನಾವು ಪೀಸ್ಫುಲ್ ಆಗಿರ್ತೇವಾ, ಸ್ಟೇಬಲ್ ಆಗಿರ್ತೀವ ಅಂತ ಡಿಸೈಡ್ ಮಾಡುತ್ತೆ. ಸೊ ಪವರ್ ಈಸ್ ನಾಟ್ ಓನ್ಲಿ ಅಬೌಟ್ ಫೋರ್ಸ್, ಅಟ್ರಾಕ್ಷನ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಬೇರೆಯವರನ್ನ ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಅವರನ್ನು ಇನ್ಸ್ಪೈರ್ ಮಾಡಬೇಕು, ಅಟ್ರಾಕ್ಟ್ ಮಾಡಬೇಕು. ಹಾರ್ಡ್ ಪವರ್ ಕ್ಯಾನ್ ವಿನ್ ಬ್ಯಾಟಲ್ಸ್, ಸಾಫ್ಟ್ ಪವರ್ ಕ್ಯಾನ್ ವಿನ್ ಹಾರ್ಟ್ಸ್ ಅಲ್ವಾ. ಹಾಗಾಗಿ ಸ್ಮಾರ್ಟ್ ಪವರ್ ಯೂಸಿಂಗ್ ದಿ ರೈಟ್ ಮಿಕ್ಸ್, ಅಚೀವಿಂಗ್ ಲಾಸ್ಟಿಂಗ್ ಇನ್ಫ್ಲೂಯೆನ್ಸ್. ಬಹಳ ದಿನ ನಮ್ಮ ಇನ್ಫ್ಲೂಯೆನ್ಸ್ ಉಳಿಬೇಕು ಅಂತಂದರೆ ಸ್ಮಾರ್ಟಾಗಿ ನಾವು ನಮ್ಮ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಕಾಂಟೆಕ್ಸ್ಟ್, ಟೈಮಿಂಗ್, ಕ್ರೆಡಿಬಿಲಿಟಿ ಡಿಸೈಡ್ ಹೌ ಪವರ್ ವರ್ಕ್ಸ್. ಇದ್ರ ಮೂಲಕ ನಾವು ಡಿಸೈಡ್ ಮಾಡ್ತೇವೆ ಕಾಂಟೆಕ್ಸ್ಟ್ ಏನಿದೆ, ಟೈಮಿಂಗ್ ಯಾವ ಥರ ಇದೆ, ಕ್ರೆಡಿಬಿಲಿಟಿ ಇದೆಯಾ. ಸೊ ಫಾರ್ ಇಂಡಿಯಾ, ಬ್ಯಾಲೆನ್ಸ್ಡ್ ಯೂಸ್ ಆಫ್ ಹಾರ್ಡ್, ಸಾಫ್ಟ್ ಆ್ಯಂಡ್ ಸ್ಮಾರ್ಟ್ ಪವರ್ ಈಸ್ ಎಸೆನ್ಷಿಯಲ್ ಫಾರ್ ಅ ಸ್ಟ್ರಾಂಗರ್ ಗ್ಲೋಬಲ್ ರೂಲ್. ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಯಾವಾಗಲೂ ನಮ್ಮ ತತ್ವ ಆಗಿರುತ್ತೆ. ಭಾರತಕ್ಕೆ ಅದು ಸೂಕ್ತ ಅಂತ ಸಹ ನಾವು ಹೇಳ್ಬೋದು. ಸೊ ಹಾರ್ಡ್ ಪವರ್, ಸಾಫ್ಟ್ ಪವರ್, ಸ್ಮಾರ್ಟ್ ಪವರ್ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. PDF ಒಂದು ಸಾರಿ ಓದಿ, ಈಸಿ ಇದೆ. ಥ್ಯಾಂಕ್ ಯು ಸೋ ಮಚ್.